ಹಾಯ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರ ಅವಧಿಯವರೆಗೆ ಇರುವಂತಹ ಪತ್ರಿಕೆ ಇದಾಗಿರುತ್ತದೆ. ಪ್ರೋಗ್ರಾಮ್ BA ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ ಇತಿಹಾಸ ಸೆಮಿಸ್ಟರ್ ಸೆಕೆಂಡ್ ಸೆಷನ್ ನಂಬರ್ 34 ಟಾಪಿಕ್ ರಾಜೇಂದ್ರ ಚೋಳ. ಫಸ್ಟ್ ನಮಗೆ ಒಂದನೇ ರಾಜೇಂದ್ರ ಚೋಳ ಎನ್ನುವಂಥವನು ಚೋಳರಲ್ಲೇ ಶ್ರೇಷ್ಠ ದೊರೆ. ಚೋಳರ ಅತ್ಯಂತ ಪ್ರಖ್ಯಾತನಾಗಿರ್ತಕ್ಕಂಥ ರಾಜನಾರು ಎಂದು ಏನಾದರೂ ಒಂದು ಅಂಕದ ಪ್ರಶ್ನೆಗೆ ಕೇಳಿದರೆ ಅಥವಾ 2 ಅಂಕದ ಪ್ರಶ್ನೆಗೆ ಕೇಳಿದರೆ ನಾವು ಇಮಿಡಿಯೇಟಾಗಿ ಉತ್ತರವನ್ನು ಕೊಡ್ತಕ್ಕಂಥದ್ದು ಬಂದು ಒಂದನೇ ರಾಜೇಂದ್ರ ಚೋಳ ಎನ್ನುವಂಥ ಉತ್ತರವನ್ನು ಕೊಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಚೋಳರ ಸಾಮ್ರಾಜ್ಯವನ್ನು ಬೃಹತ್ ಭಾರತದ ಕಲ್ಪನೆಗೆ, ಯಥೇಚ್ಛಿನ ಪ್ರಮಾಣದ ವಿಸ್ತರಣಾ ನೀತಿಗೆ, ಸಾಗರದ ಸಮುದ್ರದ ಅನೇಕ ದ್ವೀಪಗಳ ಮೇಲೆ ದಿಗ್ವಿಜಯವನ್ನು ಸಾಧಿಸಿರುವಂತಹ ಒಬ್ಬ ಸಾಧಕ ರಾಜ ಒಂದನೇ ರಾಜೇಂದ್ರ ಚೋಳ. ರಾಜ ಐ ವಾಜ್ ಸಕ್ಸೀಡೆಡ್ ಬೈ ಹೀಸ್ ಸನ್ ರಾಜೇಂದ್ರ ಫಸ್ಟ್, ಹೂ ಈಸ್ ಆಲ್ಸೋ ನೌನ್ ಹ್ಯಾಸ್ ಗಂಗೈಕೊಂಡ ಚೋಳ ಆ್ಯಂಡ್ ಉತ್ತಮ ಚೋಳ. ಒಂದನೇ ರಾಜರಾಜ ಚೋಳನ ಉತ್ತರಾಧಿಕಾರಿ ಒಂದನೇ ರಾಜೇಂದ್ರ ಚೋಳ. ಈತನ ದಿಗ್ವಿಜಯಗಳಿಂದಲೇ, ಈತನ ಒಂದು ಸಾಮ್ರಾಜ್ಯ ವಿಸ್ತಾರ ನೀತಿಯಿಂದಲೇ ಈತನಿಗೆ ಗಂಗೈಕೊಂಡ ಚೋಳ ಮತ್ತು ಉತ್ತಮ ಚೋಳ ಎನ್ನುವಂತಹ ಬಿರುದಿಗೆ ಪಾತ್ರನಾಗಿರ್ತಕ್ಕಂಥವನು ಒಂದನೇ ರಾಜೇಂದ್ರ ಚೋಳ. ಈ ಪ್ರೂವ್ಡ್ ಎ ಚಿಪ್ ಆಫ್ ದ ಓಲ್ಡ್ ಬ್ಲಾಕ್ ಅಂಡ್ by his military valor and administrative talents he raised the Chola Empire to the pinnacle of glory. ಇವನು ತನ್ನ ತಂದೆ ಮಾಡಿರುವಂತಹ ಸಾಧನೆಗಿಂತಲೂ ದುಪ್ಪಟ್ಟು ಸಾಧನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ. ಈತನ ಒಂದು ಜಯ ಎನ್ನುವಂಥದ್ದು, ಈತನ ಒಂದು ಗೆಲುವು ಎನ್ನುವಂಥದ್ದು, ಈತನ ಒಂದು ಬುದ್ಧಿವಂತಿಕೆಗೆ, ಈತನ ಸಾಧನೆ ಮಾಡಿರುವಂಥ ಸೈನ್ಯದ ಒಂದು ತಾಕತ್ತಿಗೆ ನಾವು ಮನ್ನಣೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಚೋಳರ ಸಾಮ್ರಾಜ್ಯವನ್ನು ಬಹುಬೇಗ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಲಿಕ್ಕೆ, ಸಾಮ್ರಾಜ್ಯವನ್ನು ಬಹುದೊಡ್ಡ ಮಟ್ಟದಲ್ಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಭಾಳಷ್ಟು ಮಟ್ಟಿಗೆ ಇವನು ಪ್ರಯತ್ನವನ್ನು ಪಟ್ಟು ಇಡೀ ದಕ್ಷಿಣ ಭಾರತದಲ್ಲೇ ಒಬ್ಬ ಶ್ರೇಷ್ಠ ರಾಜ ಅಂತ ಅನ್ನಿಸ್ಕೊಳ್ಳಿಕ್ಕೆ ಈತನ ಒಂದು ಸೈನ್ಯ, ಈತನ ನೌಕಾಬಲ, ಈತನ ಸಾಮರ್ಥ್ಯ ಮತ್ತು ಈತನ ಚತುರತೆ ಸಾಕ್ಷಿಯಾಗುತ್ತೆ. ಹಾಗಾಗಿ ಈತನ ಜಯಬೇರಿ ಎನ್ನುವಂಥದ್ದು ನಿರಂತರವಾಗಿ ಮುಂದುವರಿಯುತ್ತೆ. ಅಡೆತಡೆ ಇರಲಾರದೇನೆ ಇವನು ಮುನ್ನುಗ್ಗುವಂತಹ ಒಬ್ಬ ರಾಜನಾಗಿ ಮುಂದುವರಿತಾನೆ. ಆಲ್ರೆಡಿ ಇನ್ ದ ಟೈಮ್ ಆಫ್ ಈಸ್ ಫಾದರ್ ರಾಜೇಂದ್ರ ಫಸ್ಟ್ ಹ್ಯಾಡ್ ಒನ್ ರಿನೌನ್ ಆಸ್ ಎ ವಾರಿಯರ್ by his successful attacks on ರಾಯಚೂರ್, ಬನವಾಸಿ ಆ್ಯಂಡ್ ಮಾನ್ಯಖೇಟ. ತನ್ನ ತಂದೆಯ ಕಾಲಘಟ್ಟದಿಂದಲೇ ಯುದ್ಧದಲ್ಲಿ ಪಳಗಿರ್ತಕ್ಕಂತಹ ಒಂದನೇ ರಾಜೇಂದ್ರ ಚೋಳ ಎನ್ನುವಂಥವನು ರಾಯಚೂರ್ ಎನ್ನುವಂಥದ್ದು, ಬನವಾಸಿ ಎನ್ನುವಂಥದ್ದು ಮತ್ತು ರಾಷ್ಟ್ರಕೂಟರ ಮಾನ್ಯಖೇಟ ಎನ್ನುವಂಥ ಅನೇಕ ಪ್ರದೇಶಗಳನ್ನು ಗೆಲ್ತಾನೆ ಮತ್ತು ಆ ಪ್ರದೇಶಗಳನ್ನೆಲ್ಲ ತನ್ನ ಹತೋಟಿಗೆ ತೆಗೆದುಕೊಳ್ತಾನೆ. He had thus carried his arms across the Tungabhadra right into the heart of the ಚಾಲುಕ್ಯ ಟೆರಿಟರಿ. ಅವತ್ತಿನ ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖವಾಗಿರ್ತಕ್ಕಂತಹ ತುಂಗಭದ್ರಾ ನದಿಯ ದಂಡೆ ಮೇಲಿರ್ತಕ್ಕಂತಹ ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳನ್ನು ಇವನು ಸೈನ್ಯದ ಮೂಲಕ ಆ ಪ್ರದೇಶಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ನಿಯಂತ್ರಣವನ್ನು ಸಾಧಿಸ್ತಾನೆ ಮತ್ತು ಆ ಪ್ರದೇಶದ ಮೇಲೆ ಹಿಡಿತವನ್ನು ಹೊಂದ್ತಾನೆ. A few years after coming to the throne, probably about 1017, ಇವನು 1017ರಲ್ಲಿ ಅಧಿಕಾರಕ್ಕೆ ಬಂದ ಮತ್ತು
ಸಿಂಹಾಸನಾರೋಹಣವನ್ನು ಮಾಡಿಕೊಂಡಂಥ ಕೆಲವು ದಾಖಲೆಗಳು ಹೇಳ್ತವೆ. ಈ ಅನಾಕ್ಸ್ಡ್ ದ ಓಲ್ ಆಫ್ ಸಿಲೋನ್ ಇಟ್ಸ್ ನಾರ್ತರ್ನ್ ಪಾರ್ಟ್ ಹ್ಯಾವಿಂಗ್ ಬೀನ್ ಪ್ರೀವಿಯಸ್ಲಿ ಕನ್ಕ್ವೈರ್ಡ್ ಬೈ ರಾಜರಾಜ ಫಸ್ಟ್. ಅಂದರೆ ಇಲ್ಲಿ ನಮಗೆ ಈತನ ತಂದೆಯಾಗಿರ್ತಕ್ಕಂಥ ರಾಜರಾಜ ಚೋಳ ಎನ್ನುವಂಥವನು ಶ್ರೀಲಂಕಾದ ಅಥವಾ ಸಿಲೋನಿನ ಉತ್ತರ ಭಾಗವನ್ನು ಗೆದ್ದುಕೊಂಡು ಅದರ ಮೇಲೆ ದಾಳಿಯನ್ನು ಮಾಡಿ ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡಿರ್ತಾನೆ. In 1018 AD, he reasserted the Chola supremacy over the king of Kerala and the Pandya country and appointed his son Rajaditya or Jeevavarman Sundara the viceroy of these territories with the title of Chola Pandya. ಇವನು ಶ್ರೀಲಂಕಾದ ಮೇಲೇನೂ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ 5ನೇ ಮಹೇಂದ್ರ ವರ್ಮನನ್ನು ಸೋಲಿಸುವುದರ ಮೂಲಕ ಬರೇ ಅವರ ತಂದೆ ಉತ್ತರ ಶ್ರೀಲಂಕಾವನ್ನು ಗೆದ್ದಿದ್ರೆ ಇವನು ದಕ್ಷಿಣ ಶ್ರೀಲಂಕಾವನ್ನು ಗೆದ್ದು ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡು ಅಲ್ಲಿ ಅನೇಕ ಅಧಿಕಾರಿಗಳನ್ನು ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಚೋಳರ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನೇಮಕ ಮಾಡ್ತಾನೆ. ಅದರ ಜೊತೆಗೆ ಇವನು ಚೋಳರ ಒಂದು ಪರಮಾಧಿಕಾರವನ್ನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಚೇರರ ಮೇಲೆ, ಪಾಂಡ್ಯರ ಮೇಲೆ ಮತ್ತು ಅನೇಕ ಪ್ರದೇಶದ ರಾಜರುಗಳ ಮೇಲೆ ಅದನ್ನು ಚಾಪನ್ನು ಮೂಡಿಸ್ತಾನೆ ಮತ್ತು ಆ ಪ್ರದೇಶಗಳ ಮೇಲೆ ಮೇಲ್ವಿಚಾರಣೆ ಮಾಡಿಕೊಳ್ಳಿಕ್ಕೆ ತನ್ನ ಮಗನಾಗಿರ್ತಕ್ಕಂಥ ರಾಜಾದಿತ್ಯ ಅಥವಾ ಜೀವವರ್ಮನ್ ಸುಂದರ ಎನ್ನುವಂಥವನನ್ನು ಒಬ್ಬ ಪ್ರಾಂತ್ಯಾಧಿಕಾರಿಯಾಗಿ ಅಥವಾ ಒಬ್ಬ ವೈಸ್ರಾಯ್ ಆಗಿ ನೇಮಕ ಮಾಡಿ ಹಾಗಾಗಿ ಅವನು ಆ ಎಲ್ಲ ಪ್ರದೇಶಗಳ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸಿಕೊಳ್ತಾನೆ. ಫರ್ದರ್ ರಾಜೇಂದ್ರ ಫಸ್ಟ್ ಮೇಂಟೈನ್ಡ್ ಹೀಸ್ ಹೋಲ್ಡ್ ಆನ್ ದ ಮೆನಿ ಏನ್ಸಿಯಂಟ್ ಐಸ್ಲ್ಯಾಂಡ್, ಮಾಲ್ಡೀವ್ಸ್ ಅಂಡ್ ಲಾಕ್ದೀವ್ಸ್ which had been conquered earlier by his father ರಾಜರಾಜ ಫಸ್ಟ್. ತನ್ನ ತಂದೆ ರಾಜರಾಜ ಚೋಳ ಎನ್ನುವಂಥವನು ಅನೇಕ ದ್ವೀಪಗಳ ಮೇಲೆ ದಿಗ್ವಿಜಯವನ್ನು ಸಾಧಿಸಿದ್ದರೂ ಇವನು ಅದಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಮಾಲ್ಡೀವ್ಸ್ ಎನ್ನುವಂಥದ್ದು, ಲಕ್ಷದ್ವೀಪ ಎನ್ನುವಂಥದ್ದು ಮತ್ತು ಸುಮಾತ್ರ ಎನ್ನುವಂಥ ಪ್ರದೇಶ, ಈ ಜಾವಾ ಎನ್ನುವಂಥ ಪ್ರದೇಶದ ಮೇಲೇನೂ ತನ್ನ ದಿಗ್ವಿಜಯವನ್ನು ಬಹುದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವಂಥ ಪ್ರಯತ್ನವನ್ನು ಮಾಡಿ ಆ ಪ್ರದೇಶದ ಮೇಲೆ ತನ್ನ ತಂದೆಯ ಗೆದ್ದಿರುವಂಥ ಪ್ರದೇಶವನ್ನು ಮುಂದುವರಿಸುವುದರ ಜೊತೆಗೆ ಆಡಳಿತವನ್ನು ಸ್ಥಿರವಾಗಿ ಕಾಪಾಡುವುದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಿನ ಪ್ರದೇಶಗಳ ಮೇಲೆ ತನ್ನ ಬೃಹತ್ ಭಾರತದ ಕಲ್ಪನೆಗೆ ಒಂದು ವಿಸ್ತರಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ದ ರಾಜೇಂದ್ರ ಫಸ್ಟ್ ಆಲ್ಸೋ ಕೇಮ್ ಇನ್ ಟು ಕಾನ್ಫ್ಲಿಕ್ಟ್ ವಿತ್ ಈಸ್ಟರ್ನ್ ಚಾಲುಕ್ಯ ಮೊನಾರ್ಕಿ ಜಯಸಿಂಹ ಸೆಕೆಂಡ್. ಅದರ ಜೊತೆಗೆ ಮತ್ತು ಇಲ್ಲಿ ಚಾಲುಕ್ಯರೊಂದಿಗೆ ಮತ್ತೆ ಅವನು ವೈರತ್ವ ಅಥವಾ ಆ ಒಂದು ಯುದ್ಧ ಎನ್ನುವಂಥದ್ದು ಜಯಸಿಂಹ ಜಯಸಿಂಹನೊಂದಿಗೆ ಇಲ್ಲಿ ಉತ್ತರಾಧಿಕಾರತ್ವದ ಕಲಹ ಮತ್ತು ಸಿಂಹಾಸನಕ್ಕಾಗಿ ಒಂದು ಕಾನ್ಫ್ಲಿಕ್ಟೆಡ್ ಅಂತಂದರೆ ಇಲ್ಲಿ ಕ್ವಾರಲ್ ಜಗಳ ಎನ್ನುವಂಥದ್ದು ಉಂಟಾಗುತ್ತೆ. ದೋ ಜಯಸಿಂಹ ಸೆಕೆಂಡ್ ಆಫ್ ಕಲ್ಯಾಣಿ ವಾಸ್ ಡಿಫೀಟೆಡ್ ಇನ್ 1021 AD at ಮೂಸಂಗಿ ಬೈ ರಾಜೇಂದ್ರ. He soon recovered Raichur though and re-established his authority up to ತುಂಗಭದ್ರಾ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಕಲ್ಯಾಣದ ರಾಜನಾಗಿರ್ತಕ್ಕಂಥ 2ನೇ ಜಯಸಿಂಹ ಎನ್ನುವಂಥವನು 1021ರಲ್ಲಿ ಇಲ್ಲಿ 1ನೇ ರಾಜೇಂದ್ರ ಚೋಳನಿಂದ ಸೋತು ಹೋಗ್ತಾನೆ. ಸೋತ್ರೂ ಮತ್ತೆ ಅವನು ಪ್ರಮುಖವಾಗಿ ಈ ಚೋಳರೊಂದಿಗೆ ವೈರತ್ವವನ್ನು ಕಂಟಿನ್ಯೂ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿ ರಾಜೇಂದ್ರ ಚೋಳ ಎನ್ನುವಂಥವನು ಜಯಸಿಂಹನನ್ನು ಸೋಲಿಸುವುದರ ಮೂಲಕ ಫಲವತ್ತಾಗಿರ್ತಕ್ಕಂತಹ ತುಂಗಭದ್ರಾ ಮೇಲ್ಮಟ್ಟದ ರಾಯಚೂರ್ ದೋ ಅಬ್ ಎನ್ನುವಂಥ ಪ್ರದೇಶದ ಮೇಲೆ ತನ್ನ ಹಿಡಿತವನ್ನು ಸಾಧಿಸ್ತಾನೆ ಮತ್ತು ಅದರ ಮೇಲೆ ಒಂದು ಪುನರ್ ಸಾಮ್ರಾಜ್ಯದ ಕಲ್ಪನೆಯನ್ನು ನಿರ್ಮಾಣ ಮಾಡ್ತಾನೆ. ರಾಜೇಂದ್ರ ಫಸ್ಟ್ ಆಲ್ಸೋ ಸಪೋರ್ಟೆಡ್ ದ ಕ್ಲೈಮ್ಸ್ ಆಫ್ ಪ್ರಿನ್ಸ್ ರಾಜರಾಜ ಆರ್ ನರೇಂದ್ರ ಟು ದ ವೆಂಗಿ ಥ್ರೋನ್ ಅಂಡ್ expelled his rivals by ಡಿಫೀಟಿಂಗ್ ದೆಮ್ ಇನ್ ದ ಬ್ಯಾಟಲ್ ಅಂತ ಕರಿತೀವಿ. ಅದರ ಜೊತೆಗೆ 1ನೇ ರಾಜೇಂದ್ರ ಚೋಳ ಎನ್ನುವಂಥವನು ಇಲ್ಲಿಯ ವೆಂಗಿಯ ಚಾಲುಕ್ಯರ ಆತನ ಮಾವನಾಗಿರ್ತಕ್ಕಂತಹ ವಿಮಲಾದಿತ್ಯ ಎನ್ನುವಂಥವನು ಮರಣಕ್ಕೆ ತುತ್ತಾಗ್ತಾನೆ. ಆ ಮರಣಕ್ಕೆ ತುತ್ತಾದಾಗ ಅಲ್ಲಿ ವಿಮಲಾದಿತ್ಯನ ತಮ್ಮ ಅಥವಾ ಅಣ್ಣನಾಗಿರ್ತಕ್ಕಂಥ ವಿಜಯಾದಿತ್ಯ ಎನ್ನುವಂಥವನು ಬರ್ತಾನೆ. ಹೀಗೆ ಸಿಂಹಾಸನಕ್ಕೋಸ್ಕರ ಒಂದು ಅಂತಃಕಲಹ ಎನ್ನುವಂಥದ್ದು ಉಂಟಾಗುತ್ತೆ. ತನ್ನ ಮಾವನ ಮಗನಾಗಿರ್ತಕ್ಕಂತಹ ಇಲ್ಲಿ ರಾಜರಾಜ ನರೇಂದ್ರ ಅಥವಾ ನರೇಂದ್ರ ಎನ್ನುವಂತಹ ರಾಜನಿಗೆ ಸಿಂಹಾಸನವನ್ನು ದೊರಕಿಸಿಕೊಡ್ಲಿಕ್ಕೆ ಅಲ್ಲಿ ಯುದ್ಧವನ್ನು ಮಾಡಿ ತನ್ನ ಅಳಿಯನಿಗೆ ಆ ವೆಂಗಿಯ ಚಾಲುಕ್ಯರ ಸಿಂಹಾಸನವನ್ನು ದೊರಕಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟ. ಹಿ ಗೇವ್ ಹಿಸ್ ಡಾಟರ್ ಇನ್ ಮ್ಯಾರೇಜ್ ಟು ರಾಜರಾಜ ಆಫ್ ವೆಂಗಿ ಅಂಡ್ ರೀಇನ್ಸ್ಟೆಡ್ ಹಿಮ್ ಆನ್ ದ ಥ್ರೋನ್
ಆಫ್ ವೆಂಗಿ ಅಂತ ಕರಿತೀವಿ. ಆ ಆಂತರಿಕ ಸಿಂಹಾಸನದ ಕಲಹಕ್ಕೆ ಪೂರಕವಾಗಿ ಅಲ್ಲಿ ತನ್ನ ಅಳಿಯನನ್ನು ಸಿಂಹಾಸನದ ಮೇಲೆ ಕೂರಿಸುವುದರ ಜೊತೆಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಹಾಗಾಗಿ ವೆಂಗಿಯ ಚಾಲುಕ್ಯರೊಂದಿಗೆ ಪುನಃ ವೈವಾಹಿಕ ಸಂಬಂಧವನ್ನು ಮುಂದುವರಿಸ್ತಾನೆ. ತನ್ನ ಮಗಳಾಗಿರ್ತಕ್ಕಂಥ ಅಮಂಗಳ ದೇವಿಯನ್ನು ಇಲ್ಲಿ ನರೇಂದ್ರ ಎನ್ನುವಂತಹ ಒಬ್ಬ ಯುವರಾಜನಿಗೆ ಕೊಟ್ಟು ವೆಂಗಿಯ ಚಾಲುಕ್ಯರೊಂದಿಗೆ ಪುನಃ ತಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ತಾನೆ. ಹೀಗೆ 1ನೇ ರಾಜೇಂದ್ರ ಚೋಳ ಎನ್ನುವಂಥವನು ಅನೇಕ ರೀತಿಯಾಗಿರ್ತಕ್ಕಂತಹ ಆಡಳಿತದ ವಿಸ್ತರಣೆಯನ್ನು ಮಾಡಿದ ಮತ್ತು ದಕ್ಷಿಣ ಭಾರತದಲ್ಲೇ ಒಂದು ವಿಶಾಲ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟ. ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ಈತನ ಅರ್ಧ ದಿಗ್ವಿಜಯಗಳನ್ನು ನಾವು ನೋಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಇನ್ನೊಂದಿಷ್ಟು ಆತನ ಸೈನಿಕ ಮತ್ತು ಮಿಲಿಟರಿ ಸಾಧನೆಗಳನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.